ವಿಜಯ ರಾಘವೇಂದ್ರ ಅವರು ಮತ್ತೆ ಮೇಘನಾ ರಾಜ್ ಅವರು ಕೂಡ ಖುದ್ದು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಮಾತನಾಡಿದ್ದಾರೆ ತಮ್ಮ ಒಂದು ಎರಡನೇ ಮದುವೆ ಕುರಿತಾಗಿ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಜೋಡಿ ತುಂಬಾನೇ ಚೆನ್ನಾಗಿದೆಯಲ್ಲ, ಸೊ ಹೀಗಾಗಿ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ, ದಾಂಪತ್ಯ ಜೀವನಕ್ಕೆ ಕಾಲಿಡಲಿ ಅಂತೆಲ್ಲ ಕಮೆಂಟ್ಸ್ ಮೂಲಕ ಕೇಳ್ಕೊತಾನೆ ಇರ್ತಾರೆ. ಬಟ್ ಅದು ಸಾಧ್ಯವಾಗೋದಿಲ್ಲ, ನಡೆಯೋದಿಲ್ಲ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ. ಯಾಕೆಂದ್ರೆ ಮೇಘನಾ ಮತ್ತೆ ವಿಜಯ ರಾಘವೇಂದ್ರ ಅವರು ಅವರದೇ ಆದಂತಹ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರೆ ಮತ್ತೆ ಆ ರೀತಿಯ ಒಂದು ಯೋಚನೆ ಭಾವನೆಗಳು ಅವ್ರಿಗೂ ಕೂಡ ಬಂದಿಲ್ಲ. ಇಬ್ರು ಕೂಡ ಆಪ್ತ ಸ್ನೇಹಿತರು ಅಷ್ಟೇ, ಅದ್ ಬಿಟ್ರೆ ಬೇರೇನೂ ಕೂಡ ಇಲ್ಲ. ಮತ್ತೆ ಎರಡನೇ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವರಾಯ್ತು, ಅವರ ಒಂದು ಸಿನಿಮಾ ಆಯ್ತು, ಅವರ ಮಕ್ಕಳಾಯ್ತು. ಸೊ ರಾಯನ್ ಅಂದ್ರೆ ಪ್ರಪಂಚ ಮೇಘನಾ ರಾಜ್ ಅವ್ರಿಗೆ, ಶೌರ್ಯ ಅಂದ್ರೆ ಪ್ರಪಂಚ ವಿಜಯ ರಾಘವೇಂದ್ರ ಅವರಿಗೆ. ಮಕ್ಕಳಿಂದನೇ ಇಬ್ರು ಕೂಡ ಒಂದು ಧೈರ್ಯವನ್ನ ತೆಗೆದುಕೊಂಡು, ಯಾಕಂದ್ರೆ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರನ್ನ ಕಳ್ಕೊತಾರೆ, ಮೇಘನಾ ಅವರು ಚಿಕ್ಕ ವಯಸ್ಸಿನಲ್ಲೇ ಚಿರು ಅವರನ್ನ ಕಳ್ಕೊತಾರೆ. ನಿಜಕ್ಕೂ ಕೂಡ ಎಂತ ಬೇಸರದ ವಿಚಾರ ಅಲ್ವಾ. ಇನ್ನ ಕೂಡ ಮಗು ಹುಟ್ಟುತ್ತೆ ಅನ್ನುವ ಒಂದು ವರ್ಷದಲ್ಲಿ ಹೋಗ್ಬಿಡ್ತಾರೆ ಚಿರು, ಅದಂತೂ ತುಂಬಾನೇ ನಷ್ಟ. ಮೇಘರಾಜ್ ಇವತ್ತಿಗೂ ಕೂಡ ಕೆಲವೊಂದಿಷ್ಟು ಥಾಟ್ಸ್ ಗಳು ತಲೆಯಲ್ಲಿ ಬರ್ತದೆ, ಮತ್ತೆ ಪ್ರೆಷರ್ ಕೂಡ ಕೆಲವೊಂದಿಷ್ಟು ಮಂದಿ ಆಗ್ತಾರಂತೆ, ಎರಡನೇ ಮದುವೆ ಆಗ್ಬಿಡು ಅಂತೆಲ್ಲ. ಬಟ್ ಅದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡೋದು, ಕೆಲವೊಂದಿಷ್ಟು ಸತಿ ಅನ್ಸುತ್ತಂತೆ ಒಂಟಿಯಾಗಿರುವ ಬದಲು ಆಗ್ಬಿಡ್ಬೋದಲ್ಲ ಅಂತ. ಬಟ್ ಆ ರೀತಿಯ ಒಂದು ನಿರ್ಧಾರಕ್ಕೆ ಹೋಗ್ತಾ ಇಲ್ವಂತ ಅವರು. ಆ ಫ್ಯೂಚರ್ ನಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಈಗಂತೂ ಆ ಒಂದು ಮನಸ್ಥಿತಿಯಲ್ಲಂತೂ ಇಲ್ಲ. ಫ್ಯೂಚರ್ ನಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಆದ್ರೂ ಆಗ್ಬೋದು, ಆಗ್ದಲೇನು ಇರ್ಬೋದು. ಅದನ್ನ ಈಗಲೇ ನಾವು ಡಿಸೈಡ್ ಮಾಡಕ್ ಆಗಲ್ಲ. ನೋಡೋಣ ಮುಂದೆ ಏನೆಲ್ಲ ಆಗ್ಬೋದು ಅಂತ ಮೇಘನಾ ರಾಜ್ ಅವರು ಕೂಡ ಒಂದು ಮಾಧ್ಯಮದಲ್ಲಿ ಇಂಟರ್ವ್ಯೂಗಳಲ್ಲಿ ಮಾತನಾಡಿದ್ದಾರೆ. ವಿಜಯ ರಾಘವೇಂದ್ರ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನ 2 ಸಿನಿಮಾಗಳು ಈ ವರ್ಷ ಸ್ವಪ್ನ ಮಂಟಪ ಮತ್ತೆ ರಿಪ್ಪನ್ ಸ್ವಾಮಿ ರಿಲೀಸ್ ಆಗ್ಬೇಕಿದೆ. ಅವ್ರಿಗೂ ಕೂಡ ಬಹಳಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಉಂಟು. ಸದ್ಯಕ್ಕಂತೂ ಯಾವುದೇ ರೀತಿ ಆಲೋಚನೆ ಇಬ್ಬರು ಕೂಡ ಮಾಡಿಲ್ಲ.